ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಂದಿರುವಂಥದ್ದು ರಾಜಸ್ಥಾನದ ಅಜ್ಮೇರ್ನಲ್ಲಿ ನಾವು ಇವತ್ತು 2ನೇ ದಿನ. ಮೊದಲ ದಿನ ನಾವು ಇಲ್ಲಿನ ದರ್ಗಾ ಜಿಯಾರತ್ ಎಲ್ಲ ಮುಗಿಸಿದೆವು. ಇವತ್ತು ರಾತ್ರಿ ನಮಗೆ ಮತ್ತೆ ಹಿಂದಿರುಗಬೇಕು. ಇವತ್ತು ಒಂದು ದಿನ ಇಲ್ಲಿ ಇರ್ತೇವೆ. ಇಲ್ಲಿನ ಸುತ್ತಮುತ್ತಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಅಂತ ಹೊರಟೇವೆ. ಇಲ್ಲಿ ಹತ್ತಿರದಲ್ಲಿರುವಂಥ ಒಂದು ತಾರಾಗಢ್ ಫೋರ್ಟ್ ಅಂತ, ತಾರಾಗಢ ಕೋಟೆ, ಅರಾವಳಿ ಬೆಟ್ಟದ ಮೇಲಿರುವಂಥ ಒಂದು ಸುಂದರವಾದ ಕೋಟೆ ಮತ್ತು ಅದರ ಸುತ್ತಮುತ್ತಲು ತುಂಬ ಚೆನ್ನಾಗಿರುವಂಥ ಪ್ರದೇಶ. ಅಲ್ಲಿ ಹೋಗ್ತಾ ಇದ್ದೇವೆ ಈಗ. ಅಜ್ಮೇರ್ ಸಿಟಿಯಿಂದ ತುಂಬ ಎತ್ತರದಲ್ಲಿರುವಂತಹ ಪ್ರದೇಶ ಇದು. ನಾವು ಒಂದು ವೆಹಿಕಲಲ್ಲಿ ಹೀಗೆ ಹೋಗ್ತಾ ಇದ್ದೇವೆ. ಬಹಳ ಸುಂದರವಾದಂತಹ ಬೆಟ್ಟ ಗುಡ್ಡಗಳೆಲ್ಲ ಕಾಣ್ತಾ ಇವೆ. ಬಹಳ ಇತಿಹಾಸ ಹೊಂದಿರುವಂತಹ ಒಂದು ಕೋಟೆ ಇದು. 13ನೇ ಶತಮಾನದಲ್ಲಿ ರಜಪೂತರು ನಿರ್ಮಿಸಿದಂತಹ ಕೋಟೆ. ಇಲ್ಲೇ ರಜಪೂತರು ಮತ್ತು ಮೊಘಲರ ನಡುವೆ ಯುದ್ಧಗಳು ಕೂಡ ನಡೆದಿತ್ತು. ನಾವೀಗ ಕೋಟೆಯ ಮೇಲ್ಭಾಗ ತಲುಪಿದ್ದೇವೆ. ಬಹಳ ಸುಂದರವಾಗಿದೆ ಅಜ್ಮೀರ್ ಸಿಟಿಯ ವ್ಯೂ ಇಲ್ಲಿಂದ. ಇಲ್ಲೇ ಹಜರತ್ ಮೀರಾ ಸೈಯದ್ ಹುಸೇನ್ ಅವರ ದರ್ಗಾ ಕೂಡ ಇದೆ. ಅದರ ಸುತ್ತಮುತ್ತ ಸ್ವಲ್ಪ ಜನವಾಸ ಹೀಗೆಲ್ಲ ಇದೆ. ನಾವು ದರ್ಗಾ ಜಿಯಾರತ್ತೆಲ್ಲ ಮಾಡಿ ಈಗ ಮತ್ತೆ ಹೊರಟಿದ್ದೇವೆ. ಹಲವಾರು ಶತಮಾನಗಳ ಕಾಲ ಒಂದು ರಾಜತಾಂತ್ರಿಕ ಪ್ರೌಢಿಯನ್ನು ಹೊಂದಿದ್ದಂತಹ ಒಂದು ಪ್ರದೇಶ ಇದು. ಹಲವಾರು ರಾಜರು, ಹಲವಾರು ಯುದ್ಧಗಳು ಎಲ್ಲದಕ್ಕೂ ಸಾಕ್ಷಿಯಾದಂತಹ ಪ್ರದೇಶ ಇದು. ಆದರೆ ಇಲ್ಲಿಯ ಒಂದು ಚರಿತ್ರೆಯನ್ನು ಜನರಿಗೆ ತಿಳಿಸುವಂತಹ ಒಂದು ಪ್ರಯತ್ನಗಳು ಯಾವುದೂ ಇಲ್ಲಿ ಕಂಡು ಬರ್ತಾ ಇಲ್ಲ. ನಾವು ಹಾಗೆ ಮುಂದಕ್ಕೆ ಸಾಗಿ ಇಲ್ಲಿಂದ ಈ ಎತ್ತರದ ಪ್ರದೇಶದಿಂದ ಅಜ್ಮೀರ್ ಸಿಟಿಯ ಒಂದು ಸೌಂದರ್ಯವನ್ನು ಆಸ್ವಾದಿಸುವಂತಹ ಒಂದು ಪಾಯಿಂಟ್ ಕಡೆ ಹೋಗ್ತಾ ಇದ್ದೇವೆ. ಇದೇ ಪಾಯಿಂಟ್. ಇಲ್ಲಿವರೆಗೆ ವೆಹಿಕಲ್ಸ್ ಇರುತ್ತೆ. ಇಲ್ಲಿ ನಮ್ಮನ್ನು ಡ್ರಾಪ್ ಮಾಡಿ ಮತ್ತೆ ನಾವು ಎಲ್ಲ ಸುತ್ತಾಡಿಕೊಂಡು ಬಂದು ಮತ್ತೆ ಇಲ್ಲಿಂದ ವೆಹಿಕಲ್ ಹಿಡಿದು ಹೋಗುವಂಥದ್ದು. ನಾವೀಗ ಒಂದು ಒಳ್ಳೆ ವ್ಯೂ ಪಾಯಿಂಟ್ನ ಕಡೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ನಮಗೆ ಅಜ್ಮೀರ್ ಸಿಟಿ ಸುತ್ತಮುತ್ತಲಿನೆಲ್ಲ ಪ್ರದೇಶಗಳು ಬಹಳ ಸುಂದರವಾಗಿ ಕಾಣ್ತಾ ಇದೆ. ನೋಡ್ಬೋದು, ಇದು ಕೋಟೆಯ ಎಡ್ಜ್. ಕೋಟೆ ಬಹಳ ಸುಂದರವಾಗಿತ್ತು ಕೋಟೆ. ಈಗ ಕೇವಲ ಅದರ ಒಂದು ಪಳೆಯುಳಿಕೆಗಳು ಮಾತ್ರ ಇದೆ. ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ಫೋಟೋ ತೆಗಿಲಿಕ್ಕೆ ಒಂಟೆ, ಕುದುರೆಗಳನ್ನು ಶೃಂಗರಿಸಿ ಅದರಿಂದ ಫೋಟೋ ತೆಗೆದು ಒಂದಷ್ಟು ಸಂಪಾದಿಸುವ ಜನ ಸಹ ಇಲ್ಲಿದ್ದಾರೆ. ಅದೇ ರೀತಿ ಬಾಯಾರಿಕೆಗೆ ಬೇಕಾಗುವಂತಹ ತಂಪು ಪಾನೀಯಗಳು, ಕೆಲವೊಂದಷ್ಟು ಲಘು ಆಹಾರಗಳು ಕೂಡ ಇಲ್ಲಿ ದೊರೆಯುತ್ತೆ. ನಾವು ಕೂಡ ಒಂದಷ್ಟು ಫೋಟೋಗಳನ್ನೆಲ್ಲ ತೆಗೆಸಿ ಮತ್ತೆ ಸಿಟಿಯ ಕಡೆ ಹೊರಡ್ತಾ ಇದ್ದೇವೆ. ಹಾಗೆ ತಾರಾಗಢ್ ಮುಗಿಸಿಕೊಂಡು ನಾವು ಸಿಟಿಯ ಕಡೆ ಮತ್ತೆ ಬಂದಿದ್ದೇವೆ. ಸಿಟಿಯಲ್ಲೇ ಇರುವಂತಹ ಇನ್ನೊಂದು ಪ್ಲೇಸ್ ಅಂದರೆ ಅನಾಸಾಗರ್ ಲೇಕ್ ಅಂತ. ಇಲ್ಲಿ ತುಂಬ ಬ್ಯೂಟಿಫುಲ್ ಆದಂಥ ಒಂದು ಗಾರ್ಡನ್ ಎಲ್ಲ ಇದೆ. ತುಂಬ ಕ್ರೌಡೆಡ್ ಆಗಿದೆ ಸಂಜೆ ಹೊತ್ತು ಈ ಪಾರ್ಕ್. ಈ ಸರೋವರವನ್ನು 12ನೇ ಶತಮಾನದಲ್ಲಿ ರಜಪೂತರ ರಾಜ ಅರ್ನೋ ರಾಜ ಅಂತ ಅವರು ನಿರ್ಮಿಸಿದರು. ಇದರ ಸುತ್ತಲಿರುವಂತಹ ಈ ದೌಲತಾಬಾಗ್ ಎಂಬ ಗಾರ್ಡನ್ ಮೊಘಲ್ ರಾಜ ಜಹಾಂಗೀರ್ ಅವರು ನಿರ್ಮಿಸಿದಂತಹ ಒಂದು ಗಾರ್ಡನ್. ಬಹಳ ಸುಂದರವಾಗಿದೆ. ಇಲ್ಲಿಂದ ಸಾಯಂಕಾಲ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಆರ್ಕಿಟೆಕ್ಚರ್ ಇರ್ಬೋದು, ಅದೇ ರೀತಿ ಇಲ್ಲಿ ಗಾರ್ಡನ್ ಇರ್ಬೋದು, ತುಂಬ ಚೆನ್ನಾಗಿದೆ. ಅದೇ ರೀತಿ ಸರೋವರದಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಹಾಗೆ ಒಂದು ಸುಂದರ ಸಂಜೆಯನ್ನು ಈ ಅನಾಸಾಗರ್ ಲೇಕ್ನ ಗಾರ್ಡನಲ್ಲಿ ಕಳೆದು ಹಾಗೆ ನಾವು ನಮ್ಮ ರೂಮ್ನತ್ತ ಹೊರಟಿದ್ದೇವೆ. ರಾತ್ರಿ ಹೊತ್ತಲ್ಲಿ ಮತ್ತೊಮ್ಮೆ ದರ್ಗಾದ ಕಡೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಮತ್ತೊಮ್ಮೆ ದರ್ಗಾ ಜಿಯಾರತ್ತೆಲ್ಲ ಮಾಡಿ ನಾವು ಮುಂದಿನದಾಗಿ ದೆಹಲಿಯ ಕಡೆ ಹೊರಟಿದ್ದೇವೆ. ಹಾಗೆ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು.